ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಟೊಯೋಟಾ ಶೋರೂಮ್ಗೆ ಬಂದಿದ್ದೇವೆ. ಇವತ್ತು ನಮ್ಮ ಗಾಡಿ ಸರ್ವಿಸಿಗೆ ಕೊಟ್ಟಿದ್ದೇವೆ. ಅಂದರೆ 10,000 ಕಿಲೋಮೀಟರ್ ಕಂಪ್ಲೀಟ್ ಆಗಿದೆ. ಇವತ್ತು ಫಸ್ಟ್ ಸರ್ವಿಸ್ ನಮ್ಮದು. ಹಾಗಾಗಿ ಇವತ್ತಿನ ಸರ್ವಿಸ್ ಇದು ಎಕ್ಸ್ಪೀರಿಯನ್ಸ್ ನೋಡಬೇಕು ಹೇಗಿದೆ ಅಂತ, ಹೇಗೆ ಎಲ್ಲ ಸರ್ವಿಸ್ ಮಾಡ್ತಾರೆ ಅಂತ. ಇನ್ನು 2 ಗಂಟೆ ನಂತರ ನಮಗೆ ಗಾಡಿ ಕೈಗೆ ಸಿಗ್ತದೆ. ಸೊ ಅಲ್ವಾ? ಹೌದು. ಮತ್ತೇನು ಮಾಡೋದು? 2 ಗಂಟೆ ತನಕ ಇಲ್ಲಿ ವೆಯ್ಟ್ ಮಾಡಬೇಕಾ ನಾವೀಗ? ಹೌದು. ಓಕೆ, 2 ಗಂಟೆ ತನಕ ವೆಯ್ಟ್ ಮಾಡಿ ಆಮೇಲೆ ಗ್ಲಾಸಿಗೆ ಟಿಂಟ್ ಹಾಕಲಿಲ್ಲ. ಮತ್ತು ನೆಕ್ಸ್ಟ್ ನಾವು ಗಾಡಿಗೆ ಟಿಂಟ್ ಹಾಕ್ಲಿಕ್ಕೆ ಕೂಡ ತಗೊಂಡೋಗ್ತೇವೆ. ಸೊ ಅದನ್ನು ಕೂಡ ನಾವಿವತ್ತು ಶೇರ್ ಮಾಡ್ತೇವೆ. ಇಲ್ಲಿ ನಾವು ಈಗ ಟೊಯೋಟಾ ಶೋರೂಮ್ ಒಳಗೆ ಇಟ್ಟಿರುವಂಥ ಕೆಲವೊಂದು ಗಾಡಿಗಳನ್ನು ಈಗ ನೋಡಲಿಕ್ಕೆ ಹೋಗ್ತಾ ಇದ್ದೇವೆ. ಸೊ ಬನ್ನಿ, ನಾನು ಅದನ್ನು ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ. ಇದು ಟೊಯೋಟಾ ಹೈಲೈಂಡರ್ ಹೈಬ್ರಿಡ್. ಬನ್ನಿ, ಬನ್ನಿ. ಗಾಡಿ ಹೇಗಿದೆ ನೋಡಿ, ಕಲರ್ ಬ್ಲ್ಯಾಕು ತುಂಬ ಚೆನ್ನಾಗಿದೆ ಕಾರು. ಒಳಗಿನ ಇಂಟೀರಿಯರ್ ನೋಡಿ ಹೇಗಿದೆ ಅಂತ. ಒಂದು ರೂಫ್ ಓಪನ್ ಆಗ್ತದೆ. ರೂಫ್ ಓಪನ್ ಉಂಟು. ತುಂಬ ವೈಡ್ ಉಂಟು ರೂಫ್ ಕೂಡ. ಒಂದು ಫಾರ್ಚುನರ್. ನೆಕ್ಸ್ಟ್ ಇದು ಫಾರ್ಚುನರ್ ಒಳಗೆ ಇದು ನೋಡಿ, ಅದು ಸೀಟ್. ಬನ್ನಿ, ಸೀಟ್ ಚೆನ್ನಾಗಿದೆ ಅಲ್ವಾ ಫಾರ್ಚುನರ್ ಇದು? ಕ್ಯಾಮ್ರಿ ಅಂತ ಕ್ಯಾಮ್ರಿ ಇದು. ಕ್ಯಾಮ್ರಿಯಲ್ಲಿ ನೆಕ್ಸ್ಟ್ ಇದು ಲ್ಯಾಂಡ್ ಕ್ರೂಸರ್. ಪ್ರೈಸ್ ನೋಡಿ, ಪ್ರೈಸ್ ಏನು ಅಂತ ನೋಡಿ. ಲ್ಯಾಂಡ್ ಕ್ರೂಸರ್ 2024. ಇದು ಆ್ಯಕ್ಚುಲಿ ಮೀಡಿಯಮ್ ಆಪ್ಷನ್ ಅಂತೆ, ಫುಲ್ ಆಪ್ಷನ್ ಅಂತೆ. ಇದು ರಾಜ ಕಾರು. ಎಷ್ಟು ಹೈಟ್ ಉಂಟಲ್ಲ ಈ ಕಾರು, ಹೈಟ್ ನೋಡಿ. ಒಳಗೆ ಇದು ಡ್ಯಾಶ್ಬೋರ್ಡ್ ನೋಡಿ. ಸೊ ಇದು GR86 2024 ಸ್ಪೋರ್ಟ್ಸ್ ಮಾಡೆಲ್ವಾ. 159,000. ಇದು ಎರಡೇ ಸೀಟ್ ಇರೋದು ಒಳಗೆ. ಇಲ್ಲ ಸೀಟ್ ಉಂಟು. 4 ಸೀಟ್ ಇದೆ. ಕಾರ್ ಡೋರ್ ನೋಡಿ ಹೇಗೆ ಓಪನ್ ಆಗ್ತದೆ. ವಾ, ಚೆನ್ನಾಗಿದೆ ಅಲ್ವಾ? ಬರಲಿಕ್ಕೆ ಮನಸ್ಸಾಗೋದಿಲ್ಲ ಅವ್ರಿಗೆ. ಚೆನ್ನಾಗಿದೆ, ಕಂಫರ್ಟಬಲ್. ಓಡಿಸ್ತೀಯಾ? ಹಾಂ, ಕೊಟ್ಟರೆ ಓಡಿಸ್ಬೋದು. ಹಿಂದ್ಗಡೆ ಕೂಡ ಸೀಟ್ ಇದೆ, ಹಿಂದ್ಗಡೆ ಡೋರ್ ನೋಡಿ, ಚೆನ್ನಾಗಿದೆ ಅಲ್ವಾ?
ನೆಕ್ಸ್ಟ್ ಉರ್ಬನ್ ಕ್ರೂಸರ್. ಇದು ಮಾರುಕಟ್ಟೆಯಲ್ಲಿ ಹೊಸತಾಗಿ ಬಂದಂಥ ಕಾರಾಗಿದೆ. ಬನ್ನಿ ನೋಡುವ. ಉರ್ಬನ್ ಕ್ರೂಸರ್ 2024 84,900. ಉರ್ಬನ್ ಕ್ರೂಸರ್ ಸಿಲ್ವರ್ ಕಲರ್. ಇದು ಸಿಲ್ವರ್ ಕಲರ್. ನಮಗೆ ಆಪ್ಷನ್ ಕೊಟ್ಟಿದ್ರಲ್ಲ ಕಾರ್ ತಗೊಳ್ಳುವಾಗ. ಹಾಂ ಹೌದು, ಕೇಳಿದ್ರು ಈ ಕಾರ್ ಬೇಕಾ ಅಂತ. ಡೋರ್ ಲೈಟ್ ವೇಟ್ ಉಂಟು. ಇಂಟೀರಿಯರ್ ನೋಡಿ ಒಳಗಡೆಯಿಂದ. ಇಲ್ಲಿ ಬುರ್ಜ್ ಖಲೀಫಾ ಇದೆ. ಇಲ್ಲಿ ಬುರ್ಜ್ ಖಲೀಫಾ ಇದೆಯಾ? ಹೊಸ ಗಾಡಿ ಎಲ್ಲ ನಮ್ಮ ಗಾಡಿ ಥರನೇ ಇದೆ ಅಲ್ವಾ? ತುಂಬ ಚೆನ್ನಾಗಿದೆ. ಬ್ಲ್ಯಾಕ್ ಮತ್ತು ರೆಡ್ ಕಲರ್ ಕಾಂಬಿನೇಷನ್. ಚೆನ್ನಾಗಿದೆ. ಅಂದರೆ ಇಂಟೀರಿಯರ್ ಒಳಗಡೆಯಿಂದ ಬ್ಲ್ಯಾಕ್ ಇದೆ. ಹೊಸ ಗಾಡಿ ಸ್ಮೆಲ್ ನೋಡಿ ಅಂತೆ. ವಿಡಿಯೋದವರಿಗೆ ಸ್ಮೆಲ್ ಸಿಗೋದಿಲ್ಲ ಅಲ್ಲ. ಹೊಸ ಗಾಡಿ ಸ್ಮೆಲ್ ಚೆನ್ನಾಗಿರ್ತದೆ ಆ್ಯಕ್ಚುಲಿ. ನೋಡಿ ಇಲ್ಲಿ ಗಾಡಿ ಎಲ್ಲ ಸರ್ವಿಸಿಗೆ ಇಡೋದು. ಇಲ್ಲಿ ಸರ್ವಿಸ್ ಮಾಡ್ತಾರೆ ಅಲ್ವಾ? ಇವತ್ತು ತುಂಬ ಗಾಡಿ ಇದೆ ಸರ್ವಿಸಿಗೆ, ಹಾಗಾಗಿ ತುಂಬ ಲೇಟ್ ಆಗ್ತದೆ ಅಂತ ಹೇಳಿದ್ದಾರೆ ಅವರು. ಇವರಿಗೆ ಕೂಡ ಕೂತ್ಕೊಳ್ಳಿಕ್ಕೆ ಮನಸ್ಸಾಯ್ತಂತೆ. ನೋಡಿ ಇದರ ಡೋರ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ನನಗೆ ಡೋರ್ ಇಷ್ಟ ಆಯ್ತು ಇದ್ರದ್ದು. ತುಂಬ ಕೆಳಗಡೆ ಕೂತಾಗೆ ಆಗೋದಿಲ್ವಾ? ಡೋರ್ ಹಾಕಿ. ನೈನ್ಟೀನ್ 66 ಕೊರೋಲಾ ಹೇಗಿತ್ತಂತ ನೋಡಿ ತೋರಿಸ್ತೇನೆ. ನೋಡಿ ಇಲ್ಲಿ ಫೋಟೋ ಹಾಕಿದ್ದಾರೆ. ನೋಡಿ ಇಲ್ಲಿ ಡಿಸ್ಪ್ಲೇಯಲ್ಲಿ ಹೆಸರು ಬರ್ತದೆ. ಕಾರ್ಯ ಸರ್ವಿಸ್ ಮುಗಿದ್ರೆ ಇಲ್ಲಿ ಗೊತ್ತಾಗ್ತದೆ ನಮಗೆ ಅಲ್ವಾ? ಹೌದು. ಈ ಡಿಸ್ಪ್ಲೇಯಲ್ಲಿ ಕಂಡೀಷನ್ ಇದೆ ಅಂತ ಆಗ್ತಾರೆ ಡಿಸ್ಪ್ಲೇಲಿ. ಹಾಂ, ಈ ಡಿಸ್ಪ್ಲೇಯಲ್ಲಿ ಹಾಕ್ತಾರೆ ಇಲ್ಲಿ. ಸೊ ನಾನು ನನ್ನ ಹೆಸರಿಗೆ ವೆಯ್ಟ್ ಮಾಡ್ತಾ ಇದ್ದೇನೆ. ಕಾಣ್ತಾ ಇಲ್ಲ ನನ್ನ ಹೆಸರು. ಎಲ್ಲಿದೆ? ಇದರಲ್ಲಿಲ್ಲಲ್ಲ. ಇದರಲ್ಲಿ ಬರಲಿಲ್ಲ. ಇದರಲ್ಲಿ ನನ್ನ ಹೆಸರಿಲ್ಲ. ಸೊ ಈ ರೀತಿ ಅಪ್ಡೇಟ್ ಮಾಡ್ತಾರೆ ನಮ್ಮ ಕಾರ್ ಸರ್ವಿಸಲ್ಲಿ. ಸ್ಟೇಟಸಲ್ಲಿ ಉಂಟು ಅಂತೇಳಿ, ಅಂದರೆ ವೆಹಿಕಲ್ ರೆಡಿ ಇದೆಯಾ, ವರ್ಕ್ ಇನ್ ಪ್ರೋಗ್ರೆಸ್ಸಾ, ಅಥವಾ ಡೆಲಿವರಿ ಪ್ರಿಪ್ರೇಷನ್ ಆಗ್ತಾ ಇದೆಯಾ ಅಂತೆಲ್ಲ ಇಲ್ಲಿ ಅಪ್ಡೇಟ್ ಆಗ್ತಾರೆ. ನನ್ನ ಗಾಡಿಯ ಅಪ್ಡೇಟ್ ಇನ್ನೂ ತನಕ ಬರಲಿಲ್ಲ ಇಲ್ಲಿ ನೋಡಿ ಅಲ್ವಾ? ನನ್ನ ಹೆಸರು ಕಾಣ್ತಾನೇ ಇಲ್ಲ. ಸುಮ್ಮನೆ 2 ಗಂಟೆದ್ದು ಶಾಪಿಂಗ್ ಆಯಿತು. ಈಗ ಎಂತ ಶಾಪಿಂಗ್ ಮಾಡಿದ್ರು ಹೋಗಿ ಈಗ? ಸರ್ವಣ್ಣ ಭವನದಲ್ಲಿ ಪೂರಿ ಬಾಜಿ ತಿಂದದ್ದು. ಪೂರಿ ಬಾಜಿ ತಿಂದು ಬಂದದ್ದ ನೀವು? ಹೌದು. ನೋಡಿ ನಿಜವಾಗ್ಲೂ ನಾವು ಶಾಪಿಂಗ್ ಮಾಡಿ ಬಂದೆವು. ನೋಡಿ ಸೆಂಟರ್ ಪಾಯಿಂಟಲ್ಲಿ ಮ್ಯಾಕ್ಸಲ್ಲಿ ಶಾಪಿಂಗ್ ಮಾಡಿ ಬಂದೆವು. 400 ರೂಪಾಯಿ ಖಾಲಿ ಮಾಡಿದ್ದೆ ಪಾಕೆಟಿಂದ. ಹೌದು, ಇವತ್ತು ಸರ್ವಿಸ್ ಅಂತೇಳಿ 400 dirhams ಖಾಲಿ ಆಯಿತು. ಯಾರು ಪೇ ಮಾಡಿದ್ದು? ನೀವಾ? ಹೌದು. ಯಾವಾಗ? ಇನ್ನೊಂದು ಕ್ರೆಡಿಟ್ ಕಾರ್ಡ್ ಇತ್ತಲ್ಲ, ಅದರಲ್ಲಿ ತಗೊಂಡಿಲ್ಲ ನೀವು. ನನ್ನ ಕ್ರೆಡಿಟ್ ಕಾರ್ಡೇ ಸ್ವೈಪ್ ಮಾಡಿದ್ನಿ. ಸುಮ್ಮನೆ ನಿಮ್ಮ ಕ್ರೆಡಿಟ್ ಕಾರ್ಡ್ ಅಂತ ಹೇಳಿ ಹೇಳಿದ್ಲು ಅಲ್ವಾ? ಯಾರ ಕಾರ್ಡ್ ಆದರೆ ಸ್ವಾಪ್ ಮಾಡಿದರೆ ಏನಾಯ್ತು? ದುಡ್ಡು ನನ್ನದಲ್ಲ, ಕಾರ್ಡ್ ಮಾತ್ರ ನಿನ್ನ ಹತ್ರ ಇದೆ. ಹೌದಾ? ನನ್ನ ಕಾರ್ಡಲ್ಲೇ ತಗೊಂಡದ್ದು ನಾನು. ಇನ್ನೂ ಬರ್ತಾ ಇಲ್ಲ, ಇನ್ನೂ ಹೆಸರು ಇಲ್ಲೂ ಅಲ್ಲಿ. ಹೆಸರು ಸರಿ ಕೊಟ್ಟಿದ್ದೇನೆ. ನಮ್ಮ ಹೆಸರು ಬರ್ತಾ ಇದೆಯಾ ಅಂತ ಕಾಯ್ತಾ ಇದ್ದಾರೆ. ಹೆಸರು ಇನ್ನೂ ಕೂಡ ಬಂದಿಲ್ಲ ಅಲ್ವಾ? ನಿಮ್ಮ ಹೆಸರು ಸರಿಯಾಗಿ ಕೊಟ್ಟಿದ್ದೆ ಅಲ್ಲಿ. ತುಂಬ ಹೊತ್ತಿನಿಂದ ವೆಯ್ಟ್ ಮಾಡ್ತಾ ಇದ್ದೇವೆ, ಸಾಕಾಯಿತು. ಹೋಗುವ ಇವತ್ತು ಬಿಟ್ಟು ಕಾರಿಲ್ಲಿ. ಅದೇ ಬೆಟ್ರ್ ಇತ್ತು, ನಾಳೆ ಬೆಳಿಗ್ಗೆ ಬಂದುಕೊಂಡು ಹೋಗು. ಬೇಡ, ನಾನು ಮೆಟ್ರೋದಲ್ಲಿ ಹೋಗ್ಲಿಕ್ಕಾಗೋದಿಲ್ಲ ನನಗೆ. ನನ್ನ ಹೆಸರು ಬಂತು ನೋಡಿ ನೋಡಿ, ಶೈಲಾ ಮರೀಚಾ. ನಮ್ಮದು ಕಾರ್ ರೆಡಿ ಆಯಿತು, ಬರಲಿಕ್ಕೆ ಹೇಳಿದ್ರು. ಬನ್ನಿ ಹೋಗುವ. ಫೈನಲಿ ಒಂದು ಹೊಸ ಕಾರು ಡೆಲಿವರಿ ಕೊಟ್ಟಿದ್ದಾರೆ, ಮಾಡ್ತಿದ್ದಾರೆ. ಬನ್ನಿ ಬನ್ನಿ ಹೋಗುವ. ಫೈನಲಿ ಕಾರು ರೆಡಿ ಆಯ್ತಂತೆ, ವಾಷಿಂಗ್ ಮಾಡಿ ಇಟ್ಟಿದ್ದಾರಂತೆ. ಗೇಟ್ ಪಾಸ್ ತಗೊಳ್ಳಿಕ್ಕೆ ಹೋಗ್ತಾ ಇದ್ದಾಳೆ ಗೇಟ್ ಪಾಸ್ ಸಿಕ್ಕಿದಂತೆ. ಹೋಗ್ತಾ ಇದ್ದಾಳೆ ಬಹಳ ಖುಷಿಯಿಂದ. ಹೇಗೆಂದು ಒಮ್ಮೆ ಇಲ್ಲಿಂದ ಧ್ಯಾನ್ ಚುಟ್ಗೆಯ ಅಂತೇಳಿ ಫೈನಲಿ ಕಾರು ತಗೊಂಡ್ಬಂದಿದ್ದಾರೆ ಇಲ್ಲಿಗ. ಹೋಗಿ ನೋಡ್ತಾ ಇದ್ದಾಳೆ ಎಲ್ಲ.
ಫೈನಲಿ ನಮ್ಮದು ಕಾರ್ ಸರ್ವಿಸ್ ಎಲ್ಲ ಮುಗೀತು. ಇನ್ನೆಲ್ಲಿಗೆ ನಾವೀಗ ಗ್ಲಾಸಿಗೆ ಟಿಂಟ್ ಹಾಕಲಿಕ್ಕೆ ಬಂದಿದ್ದೇವೆ. ವೆಯ್ಟ್ ಮಾಡ್ತಾ ಇದ್ದೇವೆ. ಎಲ್ಲಿ ಉಂಟು ನಮ್ಮದು ಗಾಡಿ? ನನಗೆ ಡಾರ್ಕ್ ಶೇಡ್ ಆರೆಂಜ್ ಆಟೋ ಅಲ್ಕೂಸಲ್ಲಿ ಅಲ್ಲ ಇದು? ಹಾಂ, 3M ಟಿಂಟ್ ಸ್ಟಿಕ್ಕರ್ ಹಾಕಿಸ್ತಾ ಇದ್ದೇವೆ. ನೋಡಿ, ಟಿಂಟ್ ಹಾಕಲಿಕ್ಕೆ ಸ್ಟಾರ್ಟ್ ಮಾಡಿದ್ರಲ್ವಾ? 1 ಅವರ್ ಆಗುತ್ತಾ? 1 ಅವರ್ ತಾಗ್ತದಲ್ಲ? ಹಾಕುವಾಗ ಮುಂಚೆ ಗಾಡಿ ಹೀಗಿದೆ. ಇನ್ನು ಟಿಂಟ್ ಹಾಕಿದ ಮೇಲೆ ಫುಲ್ ಗಾಡಿದು ವ್ಯೂ ತೋರಿಸ್ತೇನೆ ನಾನು. ಈಗ ಮತ್ತೆ ಬಂದು ಈಗ ಇಲ್ಲಿ ವೇಟ್ ಮಾಡ್ತಾ ಇದ್ದೇವೆ. ಗಾಡಿಗೆ ಟಿಂಟ್ ಹಾಕಲಿಕ್ಕೆ ಕೊಟ್ಟಿದ್ದೇವೆ. ಗಾಡಿಗೆ ಈಗ ಟಿಂಟ್ ಹಾಕ್ತಾ ಇದ್ದಾರೆ ಅಲ್ಲಿ. ಸೊ ನೋಡಿ, ಆರೆಂಜ್ ಆಟೋ ಅಲ್ಕೂಸಲ್ಲಿದೆ. ತುಂಬ ಒಳ್ಳೆ ಚೆನ್ನಾಗಿದೆ ಅಲ್ವಾ? ಹೌದು, ಒರಿಜಿನಲ್ ಹಾಕ್ತಾ ಇದ್ದಾರೆ. ಹೌದು, ಸೆಕ್ಯೂರ್. ಮತ್ತು ಇನ್ನು ಕಾಯಬೇಕು. ಎಷ್ಟೊತ್ತು ಕಾಯಬೇಕು? ಒನ್ ಅವರ್, ಆಲ್ಮೋಸ್ಟ್ 1 ಅವರ್ ಇನ್ನು ಕಾಯಬೇಕು ನಮಗೆ. ಸೊ ಈಗ ರೆಡಿ ಆಗ್ತಾ ಉಂಟು. ನಾನು ತೋರಿಸಿದೆ ಆಗಲೇ ನಿಮಗೆ ಗಾಡಿ ಹೇಗಿದೆ ಅಂತ. ನೆಕ್ಸ್ಟ್ ಟಿಂಟ್ ಹಾಕಿದ ನಂತರ ಗಾಡಿ ಹೇಗಾಗ್ತದೆ ಅಂತ ನಾನು ತೋರಿಸ್ತೇನೆ ಪುನಃ. ಓಕೆ ಶೋರ್. ಸೊ ಇಲ್ಲಿ ಗಾಡಿಗೆ ಟಿಂಟ್ ಹಾಕಿ ಎಲ್ಲ ಮುಗೀತು. ಈಗ ನೋಡಿ, ಗಾಡಿ ಈ ರೀತಿ ಕಾಣ್ತಾ ಇದೆ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆಯೇ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಟೇಕ್ ಕೇರ್, ಬಾಯ್.